ಇನ್ನಷ್ಟು ವರ್ತಕರನ್ನ ಮಾತನಾಡಿಸ್ತೀನಿ. ಸರ್ ನಮಸ್ಕಾರ. ಸರ್ ಹೇಳಿ. ಯಾರು ಈ ಸರ್ತಿ ಎಲೆಕ್ಷನ್ ಹೆಂಗ್ ನಡೀತಾ ಇದೆ, ಯಾರು ಗೆಲ್ಬೇಕು? ಸರ್ ನಮಗೆ ಮೋದಿ ಬಂದ್ರೇನು ಪರವಾಗಿಲ್ಲ ಸರ್, ಮೋದಿನೇ ಗೆಲ್ಲಬೇಕು. ಇನ್ಯಾರು ಏನು ಅಷ್ಟು ಕೆಲಸ ಮಾಡ್ತಾ ಇಲ್ಲ. ಮೋದಿ ಬಂದ್ರೆ ಚೆನ್ನಾಗಿರ್ತದೆ ದೇಶ ಎಲ್ಲ ಇದಕ್ಕೆ ದೇಶ ಎಲ್ಲಾನು ಮೋದಿನೇ ಬರ್ಬೇಕಂತ ನಾವು ಕೇಳ್ತೀವಿ. ಈಗ ಇಲ್ಲಿ ಕ್ಯಾಂಡಿಡೇಟ್ ಎಲ್ಲ ಗೊತ್ತಾ? ಬಿಜೆಪಿ ಜೆಡಿಎಸ್ ಮೈತ್ರಿ ಸರ್ಕಾರ ಆಗಿದೆ ಸರ್. ಮಲ್ಲೇಶ್ ಬಾಬು ಅಂತ ಮಲ್ಲೇಶ್ ಬಾಬು ಅಂತಿದ್ದಾರೆ. ಬಿಜೆಪಿ ಬರ್ಬೇಕು. ಈಗ ಮೈತ್ರಿ ಒಪ್ಕೋತೀರಾ ನೀವು ಹಂಗಾದ್ರೆ? ಸರ್ ಓಟ್ ಹಾಕ್ಬೋದು ಹಂಗಾದ್ರೆ? ಆಗ್ಬೋದು ಸರ್. ಈಗ ಮೋದಿ ಮುಖ ನೋಡಿ ಓಟ್ ಹಾಕ್ತೀರಾ ನೀವು? ಹಿಂಗೆ ಕ್ಯಾಂಡಿಡೇಟ್ ಮೋದಿ ಮುಖ ನೋಡಿ ಓಟ್ ಹಾಕೋದು ನಾವು. ಮೋದಿ ಗೆಲ್ಬೇಕು. ಈ ಕ್ಯಾಂಡಿಡೇಟ್ ಎಲ್ಲ ನೋಡಿ ಓಟ್ ಹಾಕಲ್ಲ ನಾವು. ಮೋದಿ ಮುಖ ನೋಡಿ. ಮೋದಿ ಮುಖ ನೋಡಿ. ಓಕೆ, ಹೆಂಗಿದೆ ಎಲೆಕ್ಷನ್ ಈ ಸರ್ತಿ? ಹೆಂಗೆ ನಮ್ಮೂರಲ್ಲಿ ನೀರೇ ಇದೇ ಇಲ್ಲ, ಅನುಕೂಲ ಇಲ್ಲ, ಏನೂ ಇಲ್ಲ. ಅನುಕೂಲ ಕುಡಿಯೋಕೆ ನೀರಿಲ್ಲ, ಬಳಸೋಕ್ಕೂ ನೀರಿಲ್ಲ. ಏನು ಕೋಟ್ ಹಾಕೋದು ನಾವು? ಯಾರು ಏನು ಅನುಕೂಲ ಮಾಡಿಕೊಟ್ಟಿಲ್ಲ. ಯಾರು ಏನು ಅನುಕೂಲ ಮಾಡಿಲ್ಲ. ಯಾವ ಪಕ್ಷದವ್ರು ಬಂದ್ರು ಏನು ಯಾವ ಪಕ್ಷದವ್ರು ಬಂದ್ರೆ ಮಾಡ್ತೀರಿ ಅಂತಾರೆ, ಯಾರು ಮಾಡ್ದವ್ರಿಲ್ಲ. ಹಂಗಾದ್ರೆ ನೀವು ಹೋಗಿ ಯಾಕೆ ಓಟ್ ಹಾಕ್ತೀರಾ? ಅದಕ್ಕೆ ಈ ಸರಿ ಯಾವುದಕ್ಕೂ ಹಾಕಲ್ಲ. ನಿಮ್ಮ ಊರಲ್ಲೇ ಈ ತರ ತೀರ್ಮಾನ ತಗೊಂಡಿದ್ದೀರಾ ಯಾರಿಗೂ ಓಟ್ ಹಾಕ್ಬಾರ್ದು ಅಂತ? ಯಾರಿಗೂ ಹಾಕ್ಬಾರ್ದು ಅಂತ. ಆದ್ರೆ ಕೆಲವರಿಗೆ ಮನ್ಸಲ್ಲಿ ಆಸೆ ಇರುತ್ತಲ್ಲ, ಇಂಥವ್ರು ಗೆಲ್ಬೇಕು, ಇಂಥ ಪಕ್ಷ ಗೆಲ್ಬೇಕು ಅಂತ. ಯಾರಿಗೂ ಹಾಕಿ ಏನು ಬರ್ಬೇಕು ನಮಗೆ? ಅದಕ್ಕೆ ಯಾರಿಗೂ ಹಾಕಲ್ಲ ನಾವು. ಯಾರಿಗೂ ಓಟೆ ಹಾಕಲ್ಲ ಈ ಸರ್. ನೀವೇನು ಹೇಳ್ತೀರಾ ಸರ್? ಸರ್ ನೋಟಾಗಿ ಹಾಕೋಣ ಅಂತಿದ್ದೀನಿ ಸರ್. ಯಾಕೆ? ಕ್ಯಾಂಡಿಡೇಟ್ ಯಾರು ಅಷ್ಟೊಂದು ಸ್ಟ್ರಾಂಗ್ ಕಾಣಿಸ್ತಾ ಇಲ್ಲ. ಬರೀ ಮೋದಿ ನೋಡ್ಕೊಂಡು ಓಟ್ ಹಾಕೋಕ್ಕಾಗಲ್ವಲ್ಲ. ಇನ್ನು ರಾಹುಲ್ ಗಾಂಧಿ ಅಂತ ಹೇಳ್ತೀರಾ, ಅವ್ರು ಅಷ್ಟೊಂದು ಇದಿಲ್ಲ. ಸೊ ನೋಟಾಗಿ ಹಾಕೋಣ. ಓಕೆ ಫೈನ್, ಅವ್ರ ಅಭಿಪ್ರಾಯ ತಪ್ಪೇನಿಲ್ಲ, ಅವ್ರವ್ರ ಅಭಿಪ್ರಾಯಗಳು. ಹೇಳಕ್ಕಾಗಲ್ಲ ಯಾರು ಬರ್ತಾರಂತ, ನೋಡೋಣ. ಕಾಂಗ್ರೆಸ್ ಬರ್ತಾ ಇದೆ. ಫೈಟು ಡಳಾಕಿ ಕಾಂಗ್ರೆಸ್ಗೆ ಫೈಟ್ ನಡೀತದೆ. ಈಗ ಸಿದ್ದರಾಮಯ್ಯ ಮತ್ತೆ ಮೋದಿ ಅಂತ ಜನ ತೀರ್ಮಾನ ಮಾಡ್ತಾರ? ಹೌದು. ಅಥವಾ ಕ್ಯಾಂಡಿಡೇಟ್ ನೋಡ್ತಾರ? ಕ್ಯಾಂಡಿಡೇಟ್ ನೋಡ್ತಾರೆ. ನೋಡ್ಕೊಂಡು ಯಾರು ಕೊಡ್ತಾರೆ ನೋಡೋಣ. ಹೇಳಕ್ಕಾಗಲ್ಲ ಇವ್ರು ಗೆಲ್ತಾರೆ ಇವ್ರು ಗೆಲ್ತಾರೆ ಅಂತ ಹೇಳಕ್ಕಾಗಲ್ಲ. ಸರ್ ಹೇಳಿ, ಕಾಂಗ್ರೆಸ್ ದಳನ? ಕಾಂಗ್ರೆಸ್ ಸರ್. ಕಾಂಗ್ರೆಸ್ ಅವ್ರು ಗೆಲ್ತಾರೆ ಅಂತ? ಕಾಂಗ್ರೆಸ್ ಗೆಲ್ತಾರೆ ಸರ್. ಏನ್ ಕಾರಣ? ಏನಂದ್ರೆ ಸರ್ಕಾರ ನಮ್ದಿರೋದು 5 ಗ್ಯಾರಂಟಿ ಐತೆ. ಅಂದ್ರೆ ಬಡವ್ರ ಪಕ್ಷ. ಬಿಜೆಪಿ ಶ್ರೀಮಂತರ ಪಕ್ಷನ? ಆ ಥರ ಇಲ್ಲ ಸರ್. ಕಾಂಗ್ರೆಸ್ ಬಂದ್ರೆ ಬಡವ್ರಿಗೆ ಎಲ್ಲರಿಗೆ ಅನುಕೂಲ. ಈ ಸರ್ತಿ ಕೋಲಾರದಲ್ಲಿ ಯಾರು ಗೆಲ್ತಾರೆ? ದಳನ ಅಥವಾ ಕಾಂಗ್ರೆಸ್? ಇಡೀ ಕೋಲಾರದಲ್ಲ, ಇಡೀ ಭಾರತ ದೇಶದಲ್ಲಿ ಮೋದಿ ಏನು 10 ವರ್ಷ ಆಳ್ವಿಕೆ ಮಾಡಿದ್ದಾರೆ. ಒಂದೇ ಒಂದು ರೂಪಾಯಿ ಹಗರಣ ಯಾರು ಗುಂಪಿನ ಎತ್ಕೊಂಡು ಚುಚ್ಚಿದ್ರು ಕಾಣಿಸೋದಿಲ್ಲ. ಮೈನು ಹಗರಣ ಇಲ್ಲ, ಯಾವುದೇ ಹಗರಣ ಇಲ್ಲ. ಆದ್ರಿಂದ ಇಡೀ ಭಾರತ ದೇಶದಲ್ಲಿ ಭಾರತೀಯ ಜನತಾ ಪಕ್ಷ 400 ಸೀಟ್ ಬಂದೇ ಬರ್ತದೆ. ಭಾರತೀಯ ಜನತಾ ಪಾರ್ಟಿ ಹಾಗೂ JDS ಮೈತ್ರಿಕೂಟದ ಎಲ್ಲ ಅಭ್ಯರ್ಥಿಗಳು ಗೆಲ್ತಾರೆ. ಕೋಲಾರದಲ್ಲಿ ಯಾರು ಗೆಲ್ತಾರೆ ಸರ್? ಈ ಸಲ NDA ಅಭ್ಯರ್ಥಿ ಮಲ್ಲೇಶ್ ಬಾಬು ಅಂತ. ಯಾಕಂತ ಹೇಳಿದ್ರೆ ಇವತ್ತು ವಿಶ್ವವೇ ಮೆಚ್ಚಿರ್ತಕ್ಕಂಥ ನಾಯಕ ಪ್ರಧಾನಿ ಯಾರು ಅಂತ ಹೇಳಿದ್ರೆ ಮೋದಿ. ಕಾಂಗ್ರೆಸ್ ಅಲ್ಲಿ ಮೋದಿ ಅಭ್ಯರ್ಥಿನೇ ಇಲ್ಲ. ಯಾರಿಗಂತ ಓಟ್ ಹಾಕೋದು? ಅವ್ರು ಇವತ್ತು ವಿರೋಧ ಪಕ್ಷದಲ್ಲಿ ಕೂತ್ಕೊಳ್ಳೋದು ಕೂಡ 40 ಸೀಟ್ ಬರೋದಿಲ್ಲ. BJPದು 400 ಸೀಟ್ ದಾಟ್ತದೆ NDAದು. ಕಾಂಗ್ರೆಸ್ ಅಂತೂ 40 ಸೀಟ್ಗೆ ಕೂರಲ್ಲ, ವಿರೋಧ ಪಕ್ಷಕ್ಕೆ ಕೂತ್ಕೊಳ್ಳಲ್ಲ. ಯಾಕಂತ ಹೇಳಿದ್ರೆ ಆ ರೀತಿ ಅವರು 2G ಹಗರಣಗಳಿರ್ಬೋದು, ಕಲ್ಲಿದ್ದಲು ಹಗರಣ, ಈ ರೀತಿಯಾಗಿ ಎಲ್ಲ ಕೂಡ ಜನ ಕೂಡ ಅವ್ರಿಗೆ ಓಟ್ ಹಾಕೋದು. ಮಲ್ಲೇಶ್ ಬಾಬು ಅವರು ಒಳ್ಳೆ ಕ್ಯಾಂಡಿಡೇಟ್ ಸರ್. ವಿದ್ಯಾವಂತರು, ಸೂಕ್ಷ್ಮಜೀವಿ, ಯಾವುದೇ ಒಂದು ಕೆಟ್ಟ ಅಭ್ಯಾಸ ಇಲ್ಲ, ಕೆಟ್ಟ ವ್ಯಕ್ತಿ ಅಲ್ಲ, ಯಾರ ಹತ್ರ ಕೂಡ ನಿಷ್ಠುರ ಇಲ್ಲ. ಮತ್ತು ಅವರು ವಿದ್ಯಾವಂತರಾಗಿರೋದ್ರಿಂದ ಅಲ್ಲೂ 2 ಬಾರಿ ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ MLA ನಿಂತು ಸೋತಿದ್ದಾರೆ. 2000 ಓಟ್ ಅಂತದಲ್ಲಿ ಸೋತಿದ್ದಾರೆ. ಹಾಗಾಗಿ ವ್ಯಕ್ತಿ ಒಳ್ಳೆಯವರು. ಅದಕ್ಕಿಂತ ಹೆಚ್ಚಾಗಿ ಪ್ರಧಾನಿ ಮೋದಿ ಆಗ್ಬೇಕಂತೇಳಿ ಈ ಬಾರಿ ಅವ್ರಿಗೆ ಓಟು. ನಿಮ್ಗೆ ಅನ್ಸುತ್ತೆ ಸಾಹೇಬ್ರೆ? ಸರ್ ಮಲ್ಲೇಶ್ ಬಾಬು ಗೆಲ್ತಾರೆ ಸರ್ ಕೋಲಾರಲ್ಲಿ. ಓಕೆ. ಸರ್ ಮೋದಿ ಸರ್. ಮೋದಿ ಇಡೀ ಪ್ರಪಂಚನೇ ನಮ್ಮ ದೇಶ ಕಡೆ ನೋಡ್ತಾ ಇದೆ. ಈಗ ಮಲ್ಲೇಶ್ ಬಾಬು ಅವರು ಆಕ್ಚುಲಿ JDS ನವರು. ಹೌದು ಸರ್. ಕುಮಾರಸ್ವಾಮಿ ಅವರ ಹೆಸರಲ್ಲ, ನೀವು ಮೋದಿ ಅಂತೀರಾ? ಹೌದು ಸರ್. ಮೋದಿ ಯಾಕೆ NDA ಆಗಿದೆಯಲ್ಲ ಸರ್, ಪಕ್ಷ ಮಿತ್ರ ಪಕ್ಷ ಆಗಿದೆ. ಅದ್ವಾಗ ಮೋದಿ ಲೆಕ್ಕ ನಮಗೆ ಮೋದಿ. ಓಕೆ, ವರ್ತಕರ ಅಭಿಪ್ರಾಯಗಳನ್ನ ತಾವು ನೋಡ್ತಾ ಇದ್ರಿ. ಎಲ್ಲರೂ ಕೂಡ ಕೆಲವರು ಕಾಂಗ್ರೆಸ್ ಅಂತಾರೆ, ಕೆಲವರು ಮೋದಿ ಅಂತಾರೆ. ಬಟ್ ಬ್ಯಾಲೆನ್ಸ್ಡ್ ಆಗಿ ಒಂದು ಚೂರು ಮೋದಿ ಪರ ಒಲವು ಜಾಸ್ತಿ ವ್ಯಕ್ತವಾಗ್ತಾ ಇದೆ. ಬೇರೆ ಪ್ರದೇಶಗಳಲ್ಲಿ ಬೇರೆ ಜನರನ್ನು ಮಾತಾಡ್ಸೋಣ ಬನ್ನಿ. ನಾನೀಗ ಗೌರ್ನಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ ಫಾರ್ ವುಮನ್ ಇಲ್ಲಿದ್ದೀನಿ. ಅವ್ರ ಮನಸ್ಸಲ್ಲಿ ಏನಿದೆ, ಯಂಗ್ ಜನ್ರೇಷನ್ ಏನು ಮಾತಾಡ್ತಾರೆ ಅಂತಕ್ಕಂಥದ್ದನ್ನು ಕೇಳ್ತಾ ಹೋಗೋಣ. ಎಲೆಕ್ಷನ್ ಹತ್ರ ಬರ್ತಾ ಇದೆ, ಆಯಿತಾ? ಏನು ಅನ್ನಿಸ್ತಾ ಇದೆ? ಈಗೆಲ್ಲ ಹೊರಗಡೆ ಎಲ್ಲ ಮಾತಾಡೋದು ಕೇಳಿರ್ತೀರಾ, ಮನೆಯಲ್ಲಿ ಮಾತಾಡೋದು ಕೇಳಿರ್ತೀರಾ. ನಿಮ್ಮ ಮನೆಯಲ್ಲಿ ಏನು ಅನ್ನಿಸ್ತಾ ಇದೆ? ಯಾರು ಗೆಲ್ತಾರೆ ಅಂತ ಅನ್ಸುತ್ತೆ? ಯಾರು ಗೆಲ್ತಾರೆ ಅನ್ನೋದಕ್ಕಿಂತ ಕೋಲಾರ ಯಾವ ರೀತಿ ಇಂಪ್ರೂವ್ಮೆಂಟ್ ಮಾಡ್ತಾರೆ ಅನ್ನೋದು ಮುಖ್ಯ ಸರ್. ಓಕೆ. ಹಾಗಾಗಿ ಯಾರೇ ಗೆದ್ರು ನಮ್ಮ ಜಿಲ್ಲೆನ ಚೆನ್ನಾಗಿ ಅಭಿವೃದ್ಧಿ ಮಾಡಬೇಕು ಅನ್ನೋದೇ ನಮ್ಮ ಉದ್ದೇಶ. ಈಗ ನೀವುಗಳು ವೋಟ್ ಹಾಕಬೇಕಾದ್ರೆ ಏನು ನೋಡ್ತೀರಾ? ಮುಖ್ಯವಾಗಿ ಪಕ್ಷ ನೋಡ್ತೀರಾ, ನಾಯಕರನ್ನು ನೋಡ್ತೀರಾ, ಅಥವಾ ಲೋಕಲ್ ಲೀಡರ್ಸ್ ನೋಡ್ತೀರಾ? ಏನು ನೋಡಿ ವೋಟ್ ಹಾಕ್ತೀರಾ ಅಂತ? ನಾಯಕರು ಯಾರು ಅದಕ್ಕೆ ಓಕೆ. ಈಗ ನೇರವಾಗಿ ಒಂದು ಪ್ರಶ್ನೆ, ಕಷ್ಟ ಆಗ್ಬೋದು ನಿಮಗೆಲ್ಲ. ಕಾಂಗ್ರೆಸ್ಸ BJPನ ಅಂತ ಕೇಳಿದ್ರೆ ಏನು ಹೇಳ್ತೀರಾ?
ಗೊತ್ತಾಗಲ್ಲ ಅಲ್ಲ. ಬಟ್ ಏನೀಗ ಆಯಿತು, ಮನೆಯಲ್ಲಿ ನೀವು ಓಟ್ ಹಾಕಕ್ಕೆ ಹೋಗ್ಬೇಕಾರೆ ಮನೆಯಲ್ಲಿ ದೊಡ್ಡವರು ಇಂಥ ಪಕ್ಷಕ್ಕೆ ಓಟ್ ಹಾಕು ಅಂದರೆ ಅಂಥ ಪಕ್ಷಕ್ಕೆ ಓಟ್ ಹಾಕಿ ಬರ್ತೀರಾ? ಇಲ್ಲ ಸರ್, ಸ್ವಂತ ಯೋಚನೆ ಮಾಡ್ತೀರಾ? ಯೋಚನೆ ಮಾಡ್ತೀನಿ. ನನಗೆ ಯಾರು ಕರೆಕ್ಟ್ ಪರ್ಸನ್ ಅನಿಸ್ತಾರೋ ಅವ್ರ ಬಗ್ಗೆ ಸ್ವಲ್ಪ ತಗೊಂಡು ಇನ್ಫಾರ್ಮೇಷನ್ ತಗೊಂಡು ಅವ್ರಿಗೆ ವೋಟ್ ಮಾಡ್ತೀನಿ ಸರ್. ಓಕೆ, ಅಂದರೆ ಪಕ್ಷ ಮುಖ್ಯ ಆಗಲ್ಲ, ಪಕ್ಷ ಮುಖ್ಯ ಆಗಲ್ಲ, ಅಭಿವೃದ್ಧಿ ನನಗೆ ಕ್ಯಾಂಡಿಡೇಟ್ ಯಾರು ಅಂತ ಇಂಪಾರ್ಟೆಂಟ್ ಆಗುತ್ತೆ. ಮೋದಿ ಮತ್ತೆ ಪ್ರಧಾನಿ ಆಗಬೇಕು ಅನ್ಸುತ್ತಾ? ಇನ್ಯಾರು ಹೊಸಬರು ಬರಲಿ ಪರವಾಗಿಲ್ಲ ಅಂತ? ಹೊಸಬರು ಬರಲಿ ಅಂತ ಅನ್ಸುತ್ತೆ. ಓಕೆ, ಸೊ ಇದು ಇಲ್ಲಿರ್ತಕ್ಕಂಥ ಕೆಲವರು ವಿದ್ಯಾರ್ಥಿನಿಯರ ಮಾತು. ಆಯಿತಾ, ಇಲ್ಲಿ ಕಾಲೇಜ್ ಲೆಕ್ಚರರ್ ಕೂಡ ನಮ್ಮ ಜೊತೆ ಇದ್ದಾರೆ, ಅವ್ರನ್ನೂ ಕೂಡ ಮಾತನಾಡಿಸ್ತೀನಿ. ಮೇಡಮ್ ನಮಸ್ತೆ. ನಮಸ್ತೆ ಸರ್. ಏನು ನಿಮ್ಮ ಪ್ರಕಾರ ಏನು ಈಗ ನಿಮ್ಮ ವಿದ್ಯಾರ್ಥಿನಿಯರಿಗೆ ನೀವು ಸಜೆಷನ್ ಕೊಡೋದಾದರೆ ವೋಟಿಂಗ್ ಪ್ಯಾಟರ್ನ್ ಯಾವ ಥರ ನೋಡಿ ವೋಟ್ ಮಾಡಿ ಅಂತ ಹೇಳ್ತೀರಾ? ಸರ್, ಇವಾಗ ಬೇಸಿಕಲಿ ನಮ್ಮ ಕಾಲೇಜ್ ಲೆವೆಲಲ್ಲಿ ನಮಗೆ ಚುನಾವಣಾ ಸಾಕ್ಷರತಾ ಕ್ಲಬ್ ಅಂತ ಒಂದು ಮಾಡ್ಕೊಂಡಿರ್ತೀವಿ, ಎಲ್ಲ ಕಾಲೇಜಸಲ್ಲೂ ಇದೆ. ಅದೇ ಥರ ಇಲ್ಲಿ ಸಂಚಾಲಕಿ ನಾನಾಗಿದ್ದೀನಿ. ಸೊ ಇಲ್ಲಿ ಆಲ್ಮೋಸ್ಟ್ 3,000 ಮಕ್ಕಳಲ್ಲಿ ಈ ಸತಿ ನೀವು ಫ್ರೆಶ್ ವೋಟರ್ಸ್ ನಾನು ರಿಜಿಸ್ಟರ್ ಮಾಡಿಸಿರೋರು 1,300 ಜನ. ಓಕೆ. ಸೊ ಆ್ಯಂಡ್ ನಾನು ಇಲ್ಲಿ ಲೋಕಲ್ ವೋಟರ್ ಅಲ್ಲ, ಬಟ್ ಆಸ್ ಅ ಸ್ಟೂಡೆಂಟ್ ಆಫ್ ಪೊಲಿಟಿಕಲ್ ಸೈನ್ಸ್, ಆಸ್ ಅ ಟೀಚರ್ ಆಫ್ ಪೊಲಿಟಿಕಲ್ ಸೈನ್ಸ್ ಹೇಳೋದಾದ್ರೆ, ಬಟ್ ಓವರ್ ಆಲ್ ಮಾತಾಡಿದಾಗ ನನ್ನ ದೇಶ ಅಂತ ನನಗೆ ಬಂದಾಗ ದೇಶದ ಭದ್ರತೆ ಇಂಪಾರ್ಟೆಂಟ್, ಅಭಿವೃದ್ಧಿ ಇಂಪಾರ್ಟೆಂಟ್, ಅಟ್ ದ ಸೇಮ್ ಟೈಮ್ ನಾಯಕತ್ವದ ವರ್ಚಸ್ ಇಂಪಾರ್ಟೆಂಟ್. ಖಂಡಿತ. ಸೊ ಇದನ್ನು ನಾವು ಸ್ಟೂಡೆಂಟ್ಸ್ಗೆ ಕ್ರಿಯೇಟ್ ಮಾಡ್ತೀವಿ ಅವೇರ್ನೆಸ್. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಈಗ ಚುನಾವಣೆ ಪರ್ಸೆಂಟೇಜ್ ಜಾಸ್ತಿ ಆಗಲಿ ಅಂತ ಹೇಳಿ ಹಲವಾರು ಆ್ಯಪ್ಸ್ ಎಲ್ಲ ಬಿಟ್ಟಿದ್ದಾರೆ. ಅದ್ರ ಬಗ್ಗೆ ಎಲ್ಲ ಕಡೆ ನಾವು ಅವೇರ್ನೆಸ್ ಮೂಡ್ತಾ ಇದ್ದೀವಿ. ಬಿಕಾಸ್ ಇಲ್ಲಿ ಆಮಿಷಗಳನ್ನ ಒಡ್ಡಿ ಏನೇನೋ ಹಂಚಿಕೆ ಎಲ್ಲ ಮಾಡಿ ವೋಟ್ ಹಾಕ್ತಿದ್ದಾರೆ. ಅದಕ್ಕೆ ಅಂತ ಸಿ ವಿಜಿಲ್ ಆ್ಯಪ್ ಇದೆ. ಆಮೇಲೆ ನಿಮ್ಮ ಕ್ಯಾಂಡಿಡೇಟ್ ಯಾರು ಅವರ ಪೂರ್ವಪರ ತಿಳ್ಕೊಳ್ಳೋದಕ್ಕೆ ನೋ ಯೋರ್ ಕ್ಯಾಂಡಿಡೇಟ್ ಅಂತ ಒಂದು ಆ್ಯಪ್ ಇದೆ. ವೋಟರ್ ಹೆಲ್ಪ್ಲೈನ್ ಆ್ಯಪ್ ಇದೆ, ಎಲ್ಲಿ ನಾವು ಅಡ್ರೆಸ್ ತಕ್ಷಣ ಚೇಂಜ್ ಮಾಡಬಹುದು. ಸೊ ನಾನು ವೋಟ್ ಮಾಡಲಿಲ್ಲ ಅನ್ನೋದಕ್ಕೆ ರೀಸನ್ಸ್ ಏನಿದೆಯೋ ವೋಟ್ ಮಾಡಿ ಅನ್ನೋದಕ್ಕೆ ರೀಸನ್ಸ್ ಒಂದಷ್ಟಿದೆ. ಸೊ ನಿಮ್ಮ ಮೂಲಕ ಅತಿ ಹೆಚ್ಚು ವೋಟರ್ ಪಾರ್ಟಿಸಿಪೇಷನ್ ಆಗಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ತೀವಿ. ಬಹಳ ಮುಖ್ಯವಾದಂತಹ ವಿಚಾರ ಇಲ್ಲಿ ಲೆಕ್ಚರ್ ಮಾತನಾಡಿದ್ದು ಏನಂದರೆ, ನಿಜ ಸಂವಿಧಾನದಲ್ಲಿ ನಮಗೆ ಕೊಟ್ಟಿರ್ತಕ್ಕಂಥ ಹಕ್ಕು ಅಂತ ಅನ್ನೋದಕ್ಕಿಂತ ಹೆಚ್ಚಾಗಿ ಅದನ್ನು ಕರ್ತವ್ಯ ಅಂತ ಅನ್ಕೋಬೇಕು. ಕರ್ತವ್ಯ ಅಂತ ಅಂದ್ಕೊಂಡು ಈ ಸರ್ತಿ ಯಾವಾಗ ಮತದಾನದ ಪ್ರಮಾಣ ಅಂತಕ್ಕಂಥದ್ದು ಜಾಸ್ತಿ ಆಗುತ್ತೆ ಆವಾಗ ಒಳ್ಳೆ ಕ್ವಾಲಿಟಿ ನಾಯಕರನ್ನು ಆಯ್ಕೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಅದನ್ನು ಕಾಲೇಜಿನಲ್ಲಿ ವಿದ್ಯಾರ್ಥಿನಿಯರಿಗೆ ಕಲಿಸ್ತಕ್ಕಂಥದ್ದು, ಜೊತೆಗೆ ಅದನ್ನು ವಿದ್ಯಾರ್ಥಿನಿಯರು ಅಡಾಪ್ಟ್ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ಪ್ರಜಾಪ್ರಭುತ್ವದಲ್ಲಿ ಅತ್ಯಂತ ಉತ್ತಮವಾದ ಬೆಳವಣಿಗೆ ಅಂತ ಹೇಳ್ಬೋದು. ಅದು ವಿದ್ಯಾರ್ಥಿನಿಯರ ಅಭಿಪ್ರಾಯ ಆಗಿತ್ತು. ಕೋಲಾರದಿಂದ ಯಾರು ಗೆಲ್ತಾರೆ ಸರ್? JDS ಬರ್ಬೋದು ಅಂತ. ಓಕೆ, ನೀವೇನು ಹೇಳ್ತೀರಿ? ನಿಮ್ಮ ಅಭಿಪ್ರಾಯ ಏನು? ಈ ಸಲ JDS ಅಭ್ಯರ್ಥಿ ಮಲ್ಲೇಶ್ ಬಾಬು ಅವರು ಗೆಲ್ತಾರೆ. ಅಂದರೆ ಈ ಸರ್ತಿ JDS BJP ಮೈತ್ರಿ ಮಾಡ್ಕೊಂಡಿದ್ದಾರೆ. ಹೌದು. ಸೊ ಹಾಗಾಗಿ ನಿಮ್ಮ ಸಪೋರ್ಟ್ ಅವರಿಗೆ. ಪಕ್ಷ ನೋಡ್ತೀರಾ, ಕ್ಯಾಂಡಿಡೇಟ್ ನೋಡ್ತೀರಾ, ಅಥವಾ ಏನು ನೋಡಿ ಓಟ್ ಹಾಕ್ತೀರಾ? ಮೋದಿ ಅವರು ನೋಡ್ತೇವೆ, 3ನೇ ಸಲ ಪ್ರಧಾನಮಂತ್ರಿ ಆಗಬೇಕು. ಸಿದ್ದರಾಮಯ್ಯನವರು ಸಾಕಷ್ಟು ಗ್ಯಾರಂಟಿ ಕೊಟ್ಟಿದ್ದೀನಿ ಅಂತ. ಗ್ಯಾರಂಟಿಗಳೆಲ್ಲ ಹಾಳಾಗೋಯ್ತು ಬಿಡಿ ಸರ್. ಗ್ಯಾರಂಟಿದಿಂದ ಯಾವುದು ಇದಿಲ್ಲ, ಜನರಿಗೆ ಯಾವುದು ನೆಮ್ಮದಿ ಇಲ್ಲ, ಜನರಿಗೆ ಯಾವುದೋ ಒಂದು ಸೌಕರ್ಯನೂ ಇಲ್ಲ, ಅನುಕೂಲ ಇಲ್ಲ. ಹಾಗಾಗಿ ಸಿದ್ದರಾಮಯ್ಯ ಇಲ್ಲ, ಕಾಂಗ್ರೆಸ್ ಕೋಟ ಆಗ್ತದೆ, ಹಾಳಾಗೋಗ್ತಾರೆ ಅಷ್ಟೇ. ಮತ್ತೆ ಅವರು ಮೈತ್ರಿ ಮಾಡ್ಕೊಂಡಿರೋದು ನಿಮಗೆ ಒಪ್ಪಿಗೆ ಇದೆಯಾ? ಒಪ್ಪಿಗೆ ಇದೆ. ರಾಜ್ಯಾಧ್ಯಕ್ಷರು ಅಂತ ಅನ್ಸುತ್ತೆ ತಾವು. ತಮ್ಮ ಅಭಿಪ್ರಾಯ ಏನು ಸರ್? ಸರ್, ನರೇಂದ್ರ ಮೋದಿಜಿಯವರ ಆಡಳಿತವನ್ನು ನೋಡಿ ನಾವು ಎಲ್ಲ ಡಿಸೈಡ್ ಮಾಡಿದ್ದೀವಿ. ಈ ಸಾರಿ ಮತ್ತೊಮ್ಮೆ ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿ. ಇದು ಸಮುದಾಯದ ನಿರ್ಧಾರನ? ಸಮುದಾಯದ ಕೆಲವರಲ್ಲಿ ಎಲ್ಲ ಪಕ್ಷಗಳು ಇರ್ತಾರೆ, ಸಂಘಟನೆಗಳು ಕೂಡ ಒಂದು 2-3 ಇದೆ ನಮ್ಮಲ್ಲಿ. ಅದು ನಾವೆಲ್ಲ ಸೇರ್ಕೊಂಡು ಈ ಸಾರಿ ಇದಕ್ಕೆ ಮಾಡಬೇಕಂತ ತೀರ್ಮಾನ ಮಾಡಿದ್ವಿ. ಓಕೆ, ಇವತ್ತಿಡೀ ದಿನ ಕೋಲಾರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರ್ತಕ್ಕಂಥ ಹಲವಾರು ವಿಧಾನಸಭಾ ಕ್ಷೇತ್ರಗಳಲ್ಲಿ, ಕೋಲಾರ ಟೌನ್ನಲ್ಲಿ ಜನಾಭಿಪ್ರಾಯವನ್ನು ಸಂಗ್ರಹಿಸುವಂತಹ ಕೆಲಸವನ್ನು ಮಾಡಿದ್ವಿ. ಕೆಲವರು ಮೋದಿ ಬೇಕು ಅಂತಾರೆ, ಕೆಲವರು ಸಿದ್ದರಾಮಯ್ಯನವರ ಗ್ಯಾರಂಟಿ ಯೋಜನೆಗಳು ತುಂಬ ಚೆನ್ನಾಗಿದೆ, ನಾವು ಕಾಂಗ್ರೆಸ್ ವೋಟ್ ಮಾಡ್ತೀವಿ ಅಂತ ಹೇಳಿದ್ರು. ಹಾಗೆಯೇ ಇನ್ನೂ ಕೆಲವರು ನಮಗೆ ಸ್ಥಳೀಯ ಅಭ್ಯರ್ಥಿ ಬೇಕು, ಹೊರಗಿನವ್ರು ಬೇಡ ಅಂತ ಹೇಳಿದ್ರು. ಕೆಲವರು ಹೊರಗಿನ ಅಭ್ಯರ್ಥಿ ಆದರೂ ಪರವಾಗಿಲ್ಲ, ಕಾಂಗ್ರೆಸ್ಗೇನೆ ನಮ್ಮ ವೋಟು ಅಂತಕ್ಕಂಥ ಮಾತನ್ನು ಆಡಿದ್ರು. ನೋಡಿ, ಎರಡೂ ಪಕ್ಷದಲ್ಲಿ ನ್ಯೂನ್ಯತೆಗಳಿದೆ. ಆ ನ್ಯೂನ್ಯತೆಗಳನ್ನು ಎರಡೂ ಪಕ್ಷದ ನಾಯಕರು ಸರಿಪಡಿಸ್ಕೊಂಡು ತಮ್ಮ ಪಕ್ಷದ ಅಭ್ಯರ್ಥಿಯ ಗೆಲುವಿಗೆ ಪ್ರಾಮಾಣಿಕವಾಗಿ, ಸಂಘಟಿತವಾಗಿ ಏನಾದರೂ ಪ್ರಾಮಾಣಿಕವಾದ ಕೆಲಸವನ್ನು ಮಾಡಿದ್ರೆ ಖಂಡಿತ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ನೆಕ್ ಟು ನೆಕ್ ಫೈಟನ್ನು ಎಕ್ಸ್ಪೆಕ್ಟ್ ಮಾಡಬಹುದು. ಆ ರೀತಿಯಾದಂತಹ ಟೈಟ್ ಸಿಚುಯೇಷನ್ ಕೋಲಾರದಲ್ಲಿ ಕಂಡು ಬರ್ತಾ ಇದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೆನಪಿರಲಿ, ನ್ಯೂಸ್ ಅಂದರೆ ಪಬ್ಲಿಕ್ ಟಿವಿ.